ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲೆಲ್ಲಿ ಹೊಂಟೇನಂತೆ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಅಪ್ಪಾಜಿ ಅಂಜನಾದ್ರಿ ಬೆಟ್ಟಕ್ಕೆ ಹೊಂಟೀವ್ರಿ. ಮತ್ತು ಅಂಜನಾದ್ರಿಯಿಂದ ಹುಲಿಗಿಯಿಂದ ಕೊಪ್ಪಳಕ್ಕೆ ಹೋಗ್ತೀವಿ. ಅದು ರೂಟ್ ಹೆಂಗೆ ಹೋಗ್ತೀವಿ, ಬಸ್ಸಿಗೆ ಹೊಂಟೀವ್ರಿ. ನಾವು ಬಸ್ ಒಳಗೆ ಹೆಂಗೆ ಹೋಗ್ಬೇಕಂದ್ರೆ ನಾವು ಗದಗಿಂದ ಹಚ್ತೀವಿ ರೀ. ಗದಗಿಂದ ಕೊಪ್ಪಳ ಬಸ್ ಹತ್ತೀವಿ. ಕೊಪ್ಪಳದಿಂದ ಅಂಜನಾದ್ರಿ ಬಸ್ ಬರುತ್ತೆ. ಅಂಜನಾದ್ರಿ ಬಸ್ಸಿಗೆ ಹೋಗಿ ಈಗ ಅಂಜನಾದ್ರಿ ಹೊಂಟೀವ್ರಿ ನಾವು. ನೋಡ್ಬೋದು ನೀವು ಎಷ್ಟು ಈ ಕಡೆ ಎಲ್ಲ ಈ ಸೈಡಿಂದ ಕೊಪ್ಪಳ ಸೈಡಿಂದ ಗಂಗಾವತಿವರೆಗೂ ಜಾಸ್ತಿ ಭತ್ತನ ಬೆಳಿದಾರೆ ಕಾಣಿಸ್ತೈತೆ ರೀ. ಯಾಕಂದ್ರೆ ಪೂರ್ತಿ ಭತ್ತದ ಗದ್ದಿನ ಜಾಸ್ತಿ ಇದ್ದು ಇಲ್ಲಿ ನೋಡ್ಬೋದು ನೀವು. ಪೂರ್ತಿಯಾಗಿ ಭತ್ತನ ಹಾಕ್ತಾರೆ ಅನಿಸುತ್ತೆ. ಈ ಸೈಡ್ ಭತ್ತನ ಪೂರ್ತಿ ಭತ್ತದ ಗದ್ದಿನ ಅದಾವೆ ಇಲ್ಲಿ ನೋಡ್ಬೋದು ನೀವು. ಹಾಗೆ ಹಿಂದೆ ಗುಡ್ಡ ಬೆಟ್ಟಗಳನ್ನ ನೋಡ್ಬೋದು ನೀವು. ಪೂರ್ತಿ ಕಲ್ಲಿನ ಗುಡ್ಡನ ಅದಾವ್ರಿ ಈ ಸೈಡ್ ಎಲ್ಲ. ಹೆಂಗೆ ಅದಾವಂದ್ರೆ ಎಕ್ಸ್ಪ್ಲೈನ್ ಮಾಡೋಕೆ ಆಗೋದಿಲ್ಲ ರೀ. ನೋಡಿರಿ ಒಮ್ಮೆ ಶಾಕ್ ಆಗ್ತೀರಿ. ಅದಕ್ಕಂದ್ರಿ ಒಂದೊಂದು ದೊಡ್ಡ ಬಂಡೆ ಮೇಲೆ ಸಣ್ಣ ಸಣ್ಣ ಕಲ್ಲು ಕುಂತಿರ್ತಾವ್ರಿ. ಅವು ಹೆಂಗೆ ಉಳ್ತಾವೋ ಇಲ್ಲ ಅನ್ನೋದು ಇದು ಇಲ್ಲಿ ಕನ್ಫ್ಯೂಸ್ ರೀ. ಅದ್ರೊಳಗೆ ನೋಡಿದ್ರಂತೂ ಪೂರ್ತಿ ಇದು ಅನಿಸ್ತೈತಿ, ಎಲ್ಲಿ ಬೀಳ್ತಾವ ಏನೋ ಅನಿಸ್ತೈತಿ. ಅದು ಬಟ್ ಬೀಳಂಗಿಲ್ಲ ಅವ, ಅದರ ನೇಚರ್ ಹಂಗೈತ್ರಿ. ಅದು ನೋಡ್ಬೋದು ನೀವು. ಅಲ್ಲಿ ಪೂರ್ತಿ ದೊಡ್ಡ ಗುಡ್ಡ ಐತಲ್ರಿ, ಅದ್ರ ಮೇಲೆ ಸಣ್ಣ ಸಣ್ಣ ಕಲ್ಲು ಕುಂತಾವ್ರಿ. ಮೇ ಬಿ ತೀರಾ ಸಣ್ಣ ಇದ್ದಿದ್ದು ಉಳ್ತಾವ ಅನಿಸುತ್ತವ. ಆದರೆ ತೀರಾ ಸಣ್ಣ ಇದ್ದಿದ್ದು ಅಷ್ಟೇ. ಮತ್ತು ಈ ಸಣ್ಣ ಎಲ್ಲ ಉಳ್ಳಿ ಎಡ್ಜಿಗೆ ಬಿದ್ದಾವವು. ಆದ್ರೆ ಅದು ಸ್ವಲ್ಪ ಮೀಡಿಯಮ್ ಇದ್ದಿದ್ದು ಬೀಳಂಗಿಲ್ಲ ಅನ್ಸುತ್ತೆ ರೀ. ನಮಗೂ ಗೊತ್ತಿಲ್ಲ ಅಷ್ಟು. ಗೊತ್ತಿದ್ರೆ ಕಮೆಂಟ್ ಹಾಕಿರಿ. ಬಟ್ ನಾವು ನೋಡಿದ ಪ್ರಕಾರ ರೋಡ್ ಸೈಡ್ ಸಣ್ಣ ಕಲ್ಲು ಬಿದ್ದಿದ್ದು ರೀ. ಈಗ ನೆಕ್ಸ್ಟ್ ಅಂಜನಾದ್ರಿಗೆ ಬಂದೀವಿ. ಅಂಜನಾದ್ರಿ ಒಳಗೆ ನೋಡ್ಬೋದು ರೀ. ಅವರೇ ಹುಬ್ಬಳ್ಳಿ ಸ್ಕೂಲ್ ಹುಡುಗರನ್ನ ಟ್ರಿಪ್ಪಿಗೆ ಕರ್ಕೊಂಬಂದಾರ ಅನ್ಸುತ್ತೆ. ಪೂರ್ತಿ ಶಾಲೆ ಹುಡುಗರೇ ಇದ್ರಿ ನಾವು ಹೋದ ದಿನ. ನೋಡ್ಬೋದು ನೀವು. ರಶ್ ಅಂತೂ ಭಾಳ ಇರ್ತೈತೆ ರೀ. ಮ್ಯಾಗ ಹತ್ತ ಜಗ್ ರಶ್ ಆಗತ್ತೆ, ನೀವೇ ನೋಡ್ಬೋದು. ನೆಕ್ಸ್ಟ್ ಮಾತಾಡೋಕ್ಕಾಕೈತೋ ಇಲ್ಲೋ ಗೊತ್ತಿಲ್ಲ. ಬಟ್ ಈಗ ಅದಕ್ಕೆ ವಿಡಿಯೋ ಇದು ಮಾಡತ್ತೀನಿ ರೀ. ನೋಡ್ಬೋದು ನೀವು. ಇದು ಮುಂದೆ ಅದ್ರ ಮುಂದೆ ಸಣ್ಣ ಹಳ್ಳಿದ್ದಂಗೆ ಐತ್ರಿ ಅದು. ಆಮೇಲೆ ನೆಕ್ಸ್ಟ್ ಕಾಲು ತಕ್ಕೊಂಡು ಎಲ್ಲ ಇದು ಫ್ರೆಶ್ ಆಗಿ ಮತ್ತು ಅಲ್ಲಿ ತಳಗೊಂದು ಆಂಜನೇಯ ಮತ್ತು ರಾಮನ ಮೂರ್ತಿ ಇತ್ತು ರೀ. ಅಲ್ಲಿ ದರ್ಶನ ಪಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಸ್ ಹತ್ತೀವಿ. ನೋಡ್ಬೋದು ನೀವು. ಪೂರ್ತಿ ರಶ್ ಐತ್ರಿ. ಏನು ಸಾಟರ್ಡೆ ಅಲ್ರಿ, ನಾವು ಹೋಗಿದ್ದು ಸಾಟರ್ಡೆ ಇದ್ದಿದ್ದರಿಂದ ಪೂರ್ತಿ ರಶ್ ಇತ್ತು. ನೋಡ್ಬೋದು. ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಅಂತೇಳಿ ಹೇಳ್ತೀನಿ ರೀ. ಅಲ್ಲಿವರೆಗೆ ವಿಡಿಯೋ ನೋಡ್ತಾ ಇರ್ರಿ. ಇಲ್ಲಿಂದ ಅಲ್ಲಿಂದ ಸ್ಟಾರ್ಟ್ ಕರೇನ. ಹಾಂ, ಇಲ್ಲಿಂದ ಸ್ಟಾರ್ಟ್. ಜೈ ಶ್ರೀರಾಮ್. ಇಲ್ಲೆಷ್ಟೇ ಇಷ್ಟು ಗ್ಯಾಪ್ ಅದಾವ. ಇವು ಮುಂದೆ ಹೋಗ್ಕೊಂತ ಸಮೀಪ ಆಗ್ತಾವ. ನೋಡ್ರಿ ಎಷ್ಟು ಮಸ್ತ್ ಕಾಣಿಸುತ್ತೆ ಅಂದ್ರೆ ನೇಚರ್. ಮ್ಯಾಗ ಹೆಂಗೆ ಸ್ಟೆಪ್ಸ್ ಹತ್ತಿ ಹೋಗ್ತೀವಲ್ರಿ, ಅಲ್ಲಿಂದಂದು ಭಾರಿ ಕಾಣತ್ರಿ. ನೋಡ್ಬೋದು ನೀವು. ಯಾರೆಲ್ಲ ನೋಡ್ಬೇಕು ಅಂದ್ಕೊಂಡಿದ್ರಲ್ಲ, ನೋಡ್ಬೇಕು ಅಂದ್ಕೊಂಡಿರಿ ಪ್ಲೀಸ್ ನೋಡ್ರಿ. ಹೆಣ್ಮಗಳಿಗಂತೂ ಈಗಂತೂ ಬಸ್ ಫ್ರೀ ಐತ್ರಿ. ಜಗ್ ಫೆಸಿಲಿಟಿ ಐತಿ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಫ್ರೀ ಇಲ್ಲ ಅಂದರೂ ಫ್ರೀ ಮಾಡ್ಕೊಂಡಾದ್ರೂ ಹೋಗಿ ಬರ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ನೋಡೋಕ್ಕೂ ಚಂದ ಐತ್ರಿ ಪ್ಲೇಸ್. ಅದ್ರ ಸಲುವಾಗಿ ನೋಡ್ತೀರಿ ವಿಡಿಯೋ. ಎಷ್ಟು ಮುಂದೆ ಹೋಗ್ತಾ ರಶ್ ಆಗತ್ತೆ.
ಫೋಟೋ ತಗೋತೀನಿ ಮಂಕಿ ಟ್ರಿಪ್ ಅನ್ಸುತ್ತೆ ಅವ್ರು ಎಕ್ಸಿಟ್ ಬರೋದಾಗ ಸೈಡ್ ಸರಿಬೇಕು ಎಷ್ಟು ಇದು ಐತೆ ನೋಡಿದ್ದು ಪ್ಲೇಸ್ ಸ್ವಲ್ಪ ಸಂದ ಐತಲ್ಲ ಮೈಸೂರು ಚಾಮುಂಡಿ ಬೆಟ್ಟ ಬಗ್ಗೆ ಹೋಗ್ಬೇಕ ಅಮ್ಮ ಅದ್ರಾಗ ಎದುರುಗಡೆ ಏನಾಗಲ್ಲ ತಡಿ ಅಮ್ಮ ನೋಡ್ಬೋದು ನೀವು ಪೂರ್ತಿ ರಶ್ ಐತ್ರಿ ಅದಕ್ಕಂದ್ರೆ ಇದು ಕಲ್ಲಿನ ಬಂಡೆಯಾಗ ಕಲ್ಲಿನ ಬಂಡೆ ಬುಡಕ್ಕೆ ಹಾಸಿ ಹೋಗ್ಬೇಕ್ರಿ ಸ್ವಲ್ಪ ಐತ್ರಿ ಅದು ಗ್ಯಾಪ್ ಅಲ್ಲೇ ಹಾಸಿ ಹೋಗ್ತೀವಿ ನೋಡ್ಬೋದು ನೀವು ಭಾಳ ರಶ್ ಐತ್ರಿ ಇಲ್ಲೇ ತೋರಿಸ್ದೆ ನಿಮಗೆ ಎಷ್ಟು ಚಂದ ಐತಿ ಅದು ಅಂಥೇಳಿ ಸಣ್ಣದು ಭಾಳ ಐತ್ರಿ ಮಂದಿ ಅಂತೂ ಇಲ್ಲಿ ಬಂದು ನಿಂತ್ಬಿಟ್ಟಾರೆ ರಶ್ ಆಗಿ ನೋಡ್ಬೋದು ನೀವು ಅದು ನೋಡ್ರಿ ಅಲ್ಲಿ ಹುಡುಗರದು ಬರತ್ತವಲ್ಲ ಅಷ್ಟು ಗ್ಯಾಪ್ ಒಳಗನ ಬರ್ತೀವಿ ರೀ ಬಗ್ಕೊಂಡು ಸ್ಟ್ರೇಟ್ ಎದ್ದು ನಿಂತ್ಕೊಂಡು ಬರೋದಲ್ಲ ಬಗ್ಗಿ ಬರೋದ್ರಿ ಅದು ಕಲ್ಲಿನ ಬುಡಕ್ಕೆ ಹಾಸಿ ನೋಡ್ಬೋದು ನೀವು ಪೂರ್ತಿ ರಶ್ ಐತ್ರಿ ನೀವು ಮ್ಯಾಗ ಹೆಂಗೆ ಹೋಗ್ತೀವಲ್ರಿ ಅಲ್ಲಂತೂ ಪೂರ್ತಿ ರಶ್ ಅನಿಸುತ್ತೆ ಸ್ಟಾರ್ಟಿಂಗ್ ನೋಡ್ಬೋದು ನೀವು ಹತ್ಲಾಗ್ತದೆ ಸ್ವಲ್ಪ ಕರ್ಲಿ ಕಮ್ಮಿ ಐತೆ ಅನಿಸ್ತೈತಿ ಬಟ್ ಇಲ್ಲಿ ಮ್ಯಾಗ ಹತ್ತ ನೋಡ್ಬೋದು ನೀವು ಇಲ್ಲಿ ರಶ್ ಆಗುತ್ತೆ ನೆಕ್ಸ್ಟ್ ಒಳಗೆ ವಿಡಿಯೋ ಮತ್ತು ಫೋಟೋಗ್ರಾಫಿ ಅಲ್ಲೋಗಿಲ್ರಿ ನೋಡ್ಬೋದು ನೀವು ಈಗ ಹೊಂಟೇವಿ ಏನಾರ ವಿಡಿಯೋ ಮಾಡೋಕೆ ಅವಕಾಶ ಸಿಕ್ತು ಮಾಡ್ತೀನಿ ರೀ ಇಲ್ಲ ಅಂದ್ರೆ ಇಲ್ಲ ಅನ್ಸತ್ತೆ ರೀ ಯಾಕಂದ್ರೆ ಒಳಗೆ ವಿಡಿಯೋ ಮತ್ತು ಫೋಟೋಗ್ರಾಫಿ ತೆಗಿಯೋಕೆ ಬಿಡೋಂಗಿಲ್ಲ ಟ್ರೈ ಮಾಡ್ತೀನಿ ರೀ ಆದಷ್ಟು ವಿಡಿಯೋ ಮಾಡ್ಕೋಕೆ ಯಾರಿಗಾದರೂ ನೋಡಬೇಕತ್ತು ಅನಿಸ್ತಾ ಇರ್ತೈತೆ ರೀ ಬಟ್ ಏನು ಮಾಡೋಕ್ಕಾಗಲ್ಲ ಒಳಗೆ ಹೋದ್ಮೇಲೆ ಗೊತ್ತಾಗತ್ತೆ ರೀ ಅದು ವಿಡಿಯೋಗೆ ಅಲೋವ್ ಇತ್ತಂದ್ರೆ ಸ್ವಲ್ಪ ಮಾಡ್ಕೋಬೋದು ರೀ ಅವ್ರಿಗೆ ಗೊತ್ತಾಗ್ಲಂಗೆ ಬಟ್ ಬೈತಾರೆ ಅಲ್ಲಿ ಹೋದ್ಮೇಲೆ ಅದ್ರ ಸಂಬಂಧ ಎಷ್ಟಾಗತ್ತೆ ಅಷ್ಟು ಮಾಡೇನಿ ರೀ ನಾನು ಪೂರ್ತಿ ಇಲ್ಲಿ ತನಕ ಅಂತೂ ಹಾಕಿರ್ತೇನೆ ರೀ ಆಂಜನೇಯನ ದರ್ಶನ ಪಡ್ಕೋಬೇಕಂದ್ರೆ ಅಂಜನಾದ್ರಿಗೆ ಹೋಗಿ ಪಡ್ಕೋರಿ ನೀವು ಅಂತ ಹೇಳ್ತೀನಿ ನೆಕ್ಸ್ಟ್ ಒಳಗೆ ಹೊಂಟೀವಿ ರೀ ರಶ್ ಆಗತ್ತೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ರೀ ನಾನು ಮಾತಾಡೋದು ಕಾಂತೈತಿ ಅದ ಬಿಸಿಲು ಇರ್ತೈತಲ್ಲ ಅದಕ್ಕೆ ಹಂಗೆ ಬರತ್ತ ಕಾಂತೈತಿ ಅದು ಹೊಳಿ ಅದರ್ತ ಅದು ಹಂಪಿ ಹೊಳಿನ ಅದ ಅಲ್ಲಿ ಗುಡ್ಡದಿಂದ ಐತಲ್ಲ ಕಾಣಿಸುತ್ತೆ ಬ್ರೈಟ್ನೆಸ್ ಇಟ್ಟಿನ ಇಲ್ಲ ಎಷ್ಟು ರಶ್ ಆಯಿತು
ಮತ್ತು ಆಗಲ್ಯಾಗ ಯಾಕೆ ಅವರು ಯಾವ ಪೊಲೀಸರು ಬಂದ್ ಮಾಡ್ಬೇಕು ಇಳಿಯೋದೇ ಇದು ಆ್ಯಕ್ಚುಲಿ ಹತ್ತಾಕು ಬರ್ತಾರೆ ಹಂಗೆ ಇರ್ತಾವೆ. ಅವು ಅಲ್ಲಿವಂತೂ ಸಣ್ಣ ಎಷ್ಟು ಕಲ್ಲದಾವ ನೋಡೋದು ಅಲ್ಲಿವು ಜೋಡಿಸಿಟ್ಟಂಗೆ ಆಗ್ಯಾವ ಕಲ್ಲಂತೂ ಅಲ್ಲಿವು ಈ ಕಡೆ ಹಾಂ मैं अंजे निकाला है मत वाला ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀ ನೋಡಿದ್ರಲ್ಲ ಫ್ರೆಂಡ್ಸ್, ಅಂಜನಾದ್ರಿ ಬೆಟ್ಟನ ಭಾರಿ ಐತ್ರಿ. ಎಲ್ಲರೂ ಯಾರೆಲ್ಲ ನೋಡಿಲ್ಲ ಇನ್ನೂ ಅಂಜನಾದ್ರಿ ಬೆಟ್ಟನ ಪ್ಲೀಸ್ ಬಂದು ನೋಡ್ರಿ, ಹಾಗೆ ಆಂಜನೇಯನ ದರ್ಶನ ಪಡ್ಕೋರಿ ಅಂತ ಹೇಳ್ತಾ ಒಳಗೆ ಆಂಜನೇಯಂದು ವಿಡಿಯೋ ಮತ್ತು ಫೋಟೋ ತಗೋಕೆ ಅಲೋ ಕೊಡಲಿಲ್ಲ ರೀ, ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಅಲ್ಲಿವರೆಗೆ ಅಂತೂ ಹಾಕೇನ್ರಿ. ಯಾರಿಗೆಲ್ಲ ಹೆಂಗೈತಿ ಸರೌಂಡಿಂಗ್ ಅನ್ನೋದು ಗೊತ್ತಾಗಿರ್ತೈತೆ ರೀ. ನೆಕ್ಸ್ಟ್ ಈಗ ಹುಲ್ಗಿಗೆ ಹೊಂಟೀವಿ, ನೋಡ್ಬೋದು. ಅಲ್ಲಿದೆಲ್ಲ ಮುಗಿಸ್ಕೊಂಡು ಹುಲ್ಗಿಗೆ ಬಂದ್ವಿ ರೀ. ಅಂದರೆ ಅಂಜನಾದ್ರಿಯಿಂದ ಹುಲ್ಗಿ ಬಸ್ ಇರ್ತಾವ್ರಿ, ಅಲ್ಲೇ ಬಸ್ ಹತ್ಕೊಂಡು ಬಂದ್ವಿ ನಾವು. ಈಗ ನೋಡ್ಬೋದು ಹುಲ್ಗೆಮ್ಮನ ಗುಡಿ ಮುಂದೆ ನಿಲ್ಲಿಸ್ತಾರೆ ರೀ ಬಸ್ಸನ್ನು. ಅಲ್ಲೇ ಇಳ್ಕೊಂಡು ಮುಂದೆ ನಡ್ಕೊಂಬರಾತೀವಿ ರೀ. ಅಂಜನಾದ್ರಿ ಬೆಟ್ಟದಾಗ ಪ್ರಸಾದ ಐತ್ರಿ, ಅಲ್ಲಿ ಪ್ರಸಾದ ಎಲ್ಲ ಮಾಡಿಕೊಂಡು ಇಲ್ಲೇ ಪ್ರಸಾದ ಅಂತ ಶಿರಾ ಐತ್ರಿ, ಅಲ್ಲೇ ಅದನ್ನೆಲ್ಲ ಪ್ರಸಾದ ತೊಗೊಂಡು ಈಗ ಹುಲ್ಗಿಗೆ ಬರಾತೀವಿ ರೀ. ಹುಲ್ಗೆಮ್ಮನ ದರ್ಶನ ಪಡ್ಕೊಂಡು ಈಗ ಆಲ್ರೆಡಿ 1:30 ಹಾಕಿ ಬಂದೈತ್ರಿ. ಇಲ್ಲಿ ಪ್ರಸಾದ ಇರತ್ತೆ ರೀ, ಅನ್ನ ಸಾರು ಸ್ವೀಟೂ ಇರತ್ತೆ ಅನ್ಸತ್ತೆ. ಇಲ್ಲೇ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಕೊಪ್ಪಳಕ್ಕೆ ಹೋಗ್ತೀವಿ ರೀ. ನೆಕ್ಸ್ಟ್ ವಿಡಿಯೋ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು ಭಾರಿ ಐತ್ರಿ ಇದು ಪ್ಲೇಸ್. ಹುಲ್ಗಿ ಒಳಗೆ ಹೊಳೆ ಐತಲ್ರಿ, ಹೊಳೆ ಮೇಲೆ ರೈಲ್ವೆ ಬ್ರಿಡ್ಜ್ ಐತ್ರಿ, ರೈಲ್ವೆ ಹೋಗುತ್ತೆ. ಮಸ್ತ್ ಕಾಣಿಸುತ್ತೆ ನೋಡೋರಿಗೆ. ಮತ್ತು ಹೊಳೆ ಒಳಗೂ ನೀರು ಬಿಟ್ಟಾರ ಅನಿಸತ್ತೆ ರೀ, ಪೂರ್ತಿ ನೀರಂತೂ ಭಾರಿ ಐತ್ರಿ. ನೋಡ್ಬೋದು ನೀವು. ನೆಕ್ಸ್ಟ್ ವಿಡಿಯೋದಾಗ ಹೊಳೆ ಬರತ್ತೆ ರೀ, ನೋಡಿರಿ ನೀವು. ಹಾಗೆ ಹುಲ್ಗೆಮ್ಮಂದು ದರ್ಶನ ಆಗೈತ್ರಿ, ವಿಡಿಯೋದಾಗ ದರ್ಶನ ಆಗೈತಿ. ಬಟ್ ಭಯಾತಿದ್ರಿ, ಆದರೂ ಸ್ವಲ್ಪ ಮಾಡ್ಕೊಂಡೇನಿ, ಪೂರ್ತಿಯಾಗಿ ಮಾಡಿಲ್ಲ ಕ್ಲಿಯರಾಗಿ. ನೋಡ್ಬೋದು. ಇಲ್ಲೇ ಇತ್ತಪ್ಪ, ಇಲ್ಲೇ ಇತ್ತ ಹರ್ಷ ಮುಡಿ ಅಲ್ಲಿದ್ದ ಆ ಕಡೆ ಇದ್ದ ಅಷ್ಟು. ನಾವು ಮನೆ ಬಂದಾಗ ಗದ್ದಲ ಐತ್ರಿ, ಸೀದಾ ಡೈರೆಕ್ಟ್ ಒಳಗೆ ಹೋಗಿದ್ವಿ. ಎಲ್ಲೈತೆ? ಇಲ್ಲ 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 ಐತೆ, ಇಲ್ಲ ಐತ. ಇದೆ ನೋಡ್ರಿ ಹೊಳಿ, ನಾ ಹೇಳಿದ್ನಲ್ಲ ಮ್ಯಾಗ್ ಬ್ರಿಡ್ಜ್ ಐತ್ರಿ, ಪೂರ್ತಿ ಇಲ್ಲೆಲ್ಲ ತೆಳಗೆಲ್ಲ ನೀರು ಹರಿದೋಗತಿ, ಮಸ್ತ್ ಐತ್ರಿ ಪ್ಲೇಸ್. ನೆಕ್ಸ್ಟ್ ಕೊಪ್ಪಳಕ್ಕೆ ಹೋಗ್ತೀವಿ, ನೋಡ್ಬೋದು. ನಾವು ಕೊಪ್ಪಳಕ್ಕೆ ಬಂದ್ವಿ ರೀ. ಅಂದರೆ ಹುಲ್ಗಿಯಿಂದ ಡೈರೆಕ್ಟ್ ಕೊಪ್ಪಳ ಬಸ್ಸ ಇರ್ತಾವ್ರಿ. ಕೊಪ್ಪಳಕ್ಕೆ ಬಂದ್ವಿ ಈಗ. ನೆಕ್ಸ್ಟ್ ಇದೇನೈತಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಮಠ, ನೋಡೋಕ್ಕೂ ಭಾರಿ ಐತ್ರಿ. ಹಾಗೆ ಭಾಳ ತಂಪು ಐತ್ರಿ, ಯಾಕಂದ್ರೆ ನೇಚರ್ ಮತ್ತು ಮೇಂಟೆನೆನ್ಸ್ ಭಾರಿ ಮೇಂಟೈನ್ ಮಾಡ್ಯಾರ ಇಲ್ಲೇ. ನೇಚರು ಭಾರಿ ಐತ್ರಿ. ಮತ್ತು ಗುಡ್ಡ ಇದ್ದ ಕಡೆ ಜಳ ಆಕೈತಿ ಅಂತೂ ಅಂತಾರ್ರಿ. ಬಟ್ ಹಂಗೇನಿಲ್ರಿ, ಇದು ಪೂರ್ತಿ ತಂಪು ಐತ್ರಿ, ಕೂಲ್ ಐತ್ರಿ. ಯಾಕಂದ್ರೆ ಪೂರ್ತಿ ಕಲ್ಲಿಂದ ಅಲ್ರಿ ಇದು, ಅದ್ರ ಸಲುವಾಗಿ ತಂಪು ಐತೆ ಅನ್ಸುತ್ತೆ ನಮಗೆ. ನೋಡ್ಬೋದು ನೀವು, ಭಾರಿ ಐತ್ರಿ ಇದು ಪ್ಲೇಸ್. ಇಲ್ಲಿ ಯಾರೆಲ್ಲ ಕೊಪ್ಪಳ ಗವಿಸಿದ್ದೇಶ್ವರ ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರಿ, ಒಮ್ಮೆ ಆದರೂ ಬಂದು ವಿಸಿಟ್ ಮಾಡಿರಿ, ಭಾರಿ ಐತಿ ಇದು ಪ್ಲೇಸ್. ನೋಡೋರಿಗೆ ಪ್ರವಾಸಿ ತಾಣ ಆಗಿನೂ ಚಲೋ ಐತ್ರಿ. ಈಗ ನೆಕ್ಸ್ಟ್ ಇಲ್ಲಿ ಒಂದು ಗುಡಿ ಒಳಗೆ ಹೋಗ್ತೀವಿ ರೀ, ತೆಳಗೆ. ಇಲ್ಲಿ ನೋಡ್ಬೋದು ನೀವು, ಇದು ಒಳಗೆ ದರ್ಶನ ಪಡ್ಕೋ ಗುಡಿ ಒಳಗೆ ಹೋಗ್ಬೇಕಂದ್ರೆ ಸ್ವಲ್ಪ ಪ್ಲೇಸ್ ಐತ್ರಿ ಅದು, ಅದ್ರೊಳಗೆ ಹಾಶ್ ಹೋಗ್ತೀವಿ ರೀ. ನೋಡ್ಬೋದು. ಈಗ ನಾವು ಅಪ್ಪಾಜಿ ಹೋಗ್ತಾರೆ ರೀ, ತೋರಿಸ್ತೀನಿ ನಿಮಗೆ. ಭಾಳ ಸಣ್ಣ ಐತ್ರಿ ಅದು, ಎಂಟ್ರಿನೂ ಅಷ್ಟೇ ಸಣ್ಣ ಐತ್ರಿ, ಎಕ್ಸಿಟ್ನು ಹಂಗೆ ಐತ್ರಿ, ಅದು ಸಣ್ಣನೇ ಐತಿ ಪ್ಲೇಸ. ನೋಡ್ಬೋದು ನೀವು.
ತೋರಿಸ್ತೇನೆ ನೋಡ್ರಿ. ಈಗ ನಾವು ಅಪ್ಪಾಜಿ ಹೋಗ್ತಾರೆ ಮತ್ತು ಎಕ್ಸಿಟ್ ಒಳಗೂ ಹೆಂಗೆ ಬರ್ತೈತಿ ಅಂತ ತೋರಿಸ್ತಾ ಹೊಂಟಾರಿ ಇಲ್ಲಿ ಮಂದಿ. ಈಗ ನೋಡ್ರಿ ಇಷ್ಟ ಪ್ಲೇಸ್ ಒಳಗೆ ನಾವು ಹೋಗ್ತೀವಿ ರೀ. ಅಷ್ಟು ಪ್ಲೇಸ್ ಒಳಗೆ ಹೋಗಿ ದರ್ಶನ ಪಡ್ಕೊಂಡು ಎಕ್ಸಿಟು ಸೇಮ್ ಹಿಂಗೆ ಐತ್ರಿ. ನೋಡ್ಬೋದು ನೀವು ಪೂರ್ತಿ ಭಾರಿ ಐತಿ ಪ್ಲೇಸ್. ಮ್ಯಾಗೂ ಒಂದು ಅನ್ನಪೂರ್ಣೇಶ್ವರಿ ಗುಡಿ ಮ್ಯಾಗ್ ಕಟ್ಟಾರಿ, ಅದನ್ನ ಈಗ ಹೊಸದಾಗಿ ಕಾಣಿಸುತ್ತೆ. ಮ್ಯಾಗ ಸ್ಟೆಪ್ಸ್ ಹತ್ತಿ ಹೋಗಿ ಅದು ಭಾರಿ ಐತ್ರಿ. ಮತ್ತು ಮ್ಯಾಗಿಂದ ತೆಳಗೆಲ್ಲ ನೋಡಾಕುಂತ್ರೆ ಭಾರಿ ಐತ್ರಿ ವ್ಯೂ ಪಾಯಿಂಟ್. ಅದು ತೆಳಗೆಲ್ಲ ಅಲ್ಲಿ ಸ್ಕೂಲ್ ಗ್ರೌಂಡ್ ಅದು ನೋಡಾಕುಂತ್ರಂತೂ ಭಾರಿ ಕಾಣಿಸುತ್ತೆ ರೀ. ಹುಡುಗರೆಲ್ಲ ಈಟೀಟ ಕಾಣಿಸುತ್ತೆ. ಭಾರಿ ಐತ್ರಿ ಮ್ಯಾಗ್ ಪೂರ್ತಿ. ಅದು ನೆಕ್ಸ್ಟ್ ಕಂಟಿನ್ಯೂ ಆಗತ್ತೆ. ಗೊತ್ತಾತಲ್ಲ ಫ್ರೆಂಡ್ಸ್, ನಾವು ಇವತ್ತು ಎಲ್ಲೆಲ್ಲಿ ಹೋಗಿ ಬಂದಂದ್ರೆ ಅಂಜನಾದ್ರಿ, ಹುಲಿಗಿ ಮತ್ತು ಕೊಪ್ಪಳ. ಬಸ್ಸಿಂದ ಏನು ಪ್ರಾಬ್ಲಮ್ ಇಲ್ಲ ರೀ. ಟೈಮ್ ಸರಿ ಅನ್ನೋಕ್ಕಿಂತನೂ ಭಾಳ ಬಸ್ ಅದಾವ ಅನ್ಸತ್ತೆ ರೀ. ನಾವು ಹೋಗಿದ್ದ ಟೈಮಿಗೆ ಕೊಪ್ಪಳಕ್ಕೆ, ಗದಗಿಂದ ಕೊಪ್ಪಳಕ್ಕೂ ಬಸ್ ಲಘುನ ಸಿಗತ್ತೆ ರೀ. ಅಲ್ಲಿಂದ ಅಂಜನಾದ್ರಿಗೂ ಲಘುನ ಸಿಕ್ತು. ಅಂಜನಾದ್ರಿಯಿಂದ ಹುಲ್ಗಿ ಬರ್ಬೇಕಂದ್ರೆ ಅಲ್ಲಿ ಬಸ್ ಲಘು ಸಿಕ್ತು. ನೆಕ್ಸ್ಟ್ ರಿಟರ್ನ್ ಕೊಪ್ಪಳಕ್ಕೆ ಬಂದು ಇಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಮಠ ದರ್ಶನ ಮಾಡಿ ನೆಕ್ಸ್ಟ್ ಗದಗ ಹೋಗ್ತೀವಿ ರೀ ನಾವು. ನೋಡಿದಿರಲ್ಲ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ಯಾರಿಗೆಲ್ಲ ಇಷ್ಟ ಆಯ್ತು ರೀ ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಕಲ್ಲಿನ ಮಂಡಪ ಎಷ್ಟು ತಂಪು ಅನಿಸುತ್ತೆ ನೋಡಿ. ಲೈಟ್ ಏನು ಇಲ್ರಿ ಅವರೆಲ್ಲ ಹೊರಗಡೆ ಸಾಯಂಕಾಲ ಟೈಮಾಗ ಇರ್ತಾರ ಅವರು. ಎಲ್ಲ ಸಮಾಧಿ ಆದಾಗ ಇವರು ಬಂಧುಗಳು ಸ್ವೀಟ್ಲ ಇದು ಕಲ್ಲು ಬಂದಾಗ ಚಿತ್ರ ಓಯ್ ಅಟ್ಯಾಚ್ ಮಾಡಿ ಕಳಿಸಿದ್ವಿ ಕಲ್ಲು ಮಾಡ್ಯಾರ ಹೌದಿಲ್ಲ. ಹಾಂ ಅಡಗಲಿ ಯಜಮಾನ ಹೇಳ್ತಂತೆ. ತೀರಾ ಇಲ್ಲ ಎಷ್ಟು ಹೋಗ್ತೈತಿ ನೈತೆ ಅಲ್ಲಿ ಹೊರಗಿಂದ ದೊಡ್ಡದೈತಿ ತೀರ. ತೀರ ಇವಣತಾರ ನಮ್ಮ ಕಲ್ಲಿನ ಬಂಡೆಗಳು ಜಾಸ್ತಿ ಅದಾವ ಇಲ್ಲಿ. ಲೋಗುನ ಹಿಂಗೈತಿ ದಾರಿ. ನೋಡೋದು ಇಷ್ಟು ಗ್ರೌಂಡ್ ಎಷ್ಟು ದೊಡ್ಡದೈತಿ ನೋಡೋದು.
ಈಗ ಕಟ್ಟಿ ಸರ್ ಸ್ವಲ್ಪ ಎರಡು ಗಟ್ಟಿಗೆ ಇದಾವೆ ಮೇಲೆ ಎರಡು ಗಟ್ಟಿಗೆ ಇದಾವೆ ಅದೇ ಎರಡು ಇದಾವೆ ಕಲ್ಲ ಟೈಮ್ ಆಗೋತ ಇವು ನಮಗೆ ಹೋಗೋದು ಸುಧೀರಪ್ಪ ಚಕುಡಿ ಈಗ ಇಂಥ ಕಲ್ಲು ಕಟ್ಟಾಕಂತಾರೆ ಅದನ್ನ ಈಗ ಭಾಳ ಶಕ್ತವು ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ವ್ಯೂ ಪಾಯಿಂಟ್ ಮ್ಯಾಗಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ಬೋದು ನೀವು. ಹೊಂಡದೊಳಗೆ ಗುಡಿ ಐತಲ್ರಿ, ಅದು ಎಷ್ಟು ಮಸ್ತ್ ಕಾಣಿಸುತ್ತೆ ಅಂದ್ರೆ ನೋಡ್ಬೋದು ನೀವು. ಅಲ್ಲಿ ಹುಡುಗರು ಹೊಂಟಾರಿ ದರ್ಶನ ಪಡ್ಕೋಕೆ. ಮಸ್ತ್ ಐತಿ ಅದೆಲ್ಲ ನೋಡೋಕೆ. ಈಗ ನೋಡ್ಬೋದು ನೀವು ಸ್ಕೂಲ್ ಗ್ರೌಂಡ್ ನೋಡ್ರಿ, ಇಲ್ಲೇ ಹುಡುಗರು ಆಟ ಆಡತ್ತವ. ಬಟ್ ಏನು ಕಾಣೋದೇ ಇಲ್ಲ. ಹುಡುಗರು ನೋಡ್ರಿ ಏಟೀಟ್ ಕಾಣಿಸ್ತಾರೆ. ಮಸ್ತ್ ಕಾಣಿಸುತ್ತೆ ಗುಡಿ. ನೋಡಿರಲ್ಲ ಫ್ರೆಂಡ್ಸ್, ಮ್ಯಾಗಿಂದ ವ್ಯೂ ಪಾಯಿಂಟ್ ಹೆಂಗೆ ಕಾಣಿಸುತ್ತೆ ಅಂತ. ಭಾರಿ ಕಾಣಿಸುತ್ತೆ ರೀ ಇದು. ನೋಡ್ಬೋದು ನೀವು ಹೊಂಡ ಅದು. ನೆಕ್ಸ್ಟ್ ಅಲ್ಲಿ ಹಿಂದದು ಗುಡ್ಡ ಅದು ಭಾರಿ ಕಾಣಿಸುತ್ತವ. ಈಗ ನೆಕ್ಸ್ಟ್ ಇಲ್ಲಿ ಸ್ಕೂಲ್ ಹುಡುಗರನ್ನ ನೋಡ್ಬೋದು ನೀವು. ಸ್ಕೂಲ್ ಹುಡುಗರು ಇಡೀಟಾಗಿ ಕಾಣಿಸ್ತಾರೆ. ನೆಕ್ಸ್ಟ್ ಇಲ್ಲಿ ಗುಡ್ಡ ಐತ್ರಿ ಈ ಸೈಡ್. ಆ ಸೈಡ್ ನೋಡಿದ್ರೆ ಸ್ಕೂಲ್ ಗ್ರೌಂಡ್ ಕಾಣಿಸುತ್ತೆ. ಈ ಸೈಡ್ ಬಂದುಬಿಟ್ರೆ ಗುಡ್ಡ ಅದು ಕಾಣಿಸುತ್ತವ. ಇಲ್ಲೇ ಫೋಟೋಗ್ರಾಫಿಗೆ ಅದು ಮಸ್ತ್ ಪ್ಲೇಸ್ ಐತ್ರಿ ಇದು. ಯಾರೆಲ್ಲ ಇನ್ನೂ ನೋಡಿಲ್ಲ ಕೊಪ್ಪಳ ಗವಿಸಿದ್ದೇಶ್ವರ ಮಠ, ಒಮ್ಮೆ ಆದರೂ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್